ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಇದುವರೆಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿರುವಂತಹ ಪೂಜ್ಯ ಪೂರ್ಣೇಶ್ವರ ಸ್ವಾಮಿಗಳವರಲ್ಲಿ ಶರಣುಗಳನ್ನು ಸಲ್ಲಿಸಿ, ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಎಲ್ಲರಿಗೂ ಶರಣು. ಆದಿಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮಪುರಾಣ ರಕ್ಕಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ, ಈ ಎಲ್ಲಾ ಪುರಾಣ ಕರ್ಮಕ್ಕೆ ಮೊದಲು. ಕೂಡಲ ಸಂಗಮ ದೇವ, ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲವಯ್ಯ. ಇದು ಬಸವಣ್ಣನವರ ಒಂದು ಹೆಚ್ಚು ಪ್ರಚಲಿತದಲ್ಲಿ ಇಲ್ಲದ ವಚನ. 900 ವರ್ಷಗಳ ಹಿಂದೆ ಪುರಾಣಗಳು ಅಂದ್ರೆ ಅವು ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥ ಸಾಧನೆಗಳು. ಕೇಳಿದ್ರೆ ಸಾಕು, ನಡ್ಕೊಳ್ಳೋದು ಬಿಡೋದು ದೂರ ಉಳಿತು, ಕೇಳಿದ್ರೆ ನಾವು ಪಾವನ ಆಗೋಗ್ಬಿಡ್ತೀವಿ ಅಂತ ತಿಳ್ಕೊಂಡಂತ ಕಾಲದಲ್ಲಿ ಇನ್ನು ಯಾವುದೇ ರೀತಿಯ ವಿಜ್ಞಾನದ ಕ್ರಾಂತಿ ಆಗಲಿ, ಆಧುನಿಕ ಚಿಂತನೆ ಆಗಲಿ, ಯುರೋಪಲ್ಲಿ ಜ್ಞಾನೋದಯ ಕೂಡ ಆಗಿರಲಿಲ್ಲ. ಇನ್ನು ಕತ್ತಲ ಯುಗ ಅಂತ ಕರೀತಾರೆ. 12ನೇ ಶತಮಾನದಲ್ಲಿ, 13ನೇ ಶತಮಾನ, ಇವೆಲ್ಲ ಯುರೋಪ್ನಲ್ಲಿ ಬರೀ ಹೊಡೆದಾಟಗಳು, ಬಡದಾಟಗಳು, ಯುದ್ಧಗಳು. ಅಮೆರಿಕ ಅಂತೂ ಇನ್ನೂ ಶೋಧಿಸಲ್ಪಟ್ಟಿರಲಿಲ್ಲ ಅವಾಗ. ಆಫ್ರಿಕಾ, ಅಮೆರಿಕ, ಆಸ್ಟ್ರೇಲಿಯಾ ಇನ್ನು ಅಂದ್ರೆ ಹೊರಗಿನ ಜಗತ್ತಿಗೆ ಪರಿಚಯ ಇರಲಿಲ್ಲ ಅಧಿಕೃತವಾಗಿ. ಗೊತ್ತಿತ್ತೇನೋ ಖಂಡಗಳಿದಾವೆ ಅಂತ. ಯಾಕಂದ್ರೆ ಬಸವಣ್ಣವ್ರು ಹೇಳ್ತಾರೆ, ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಅಂತ ಹೇಳ್ತಾರೆ. ಅವ್ರ ಕಾಲದಲ್ಲಿ, ಬಸವಣ್ಣವ್ರ ಕಾಲದಲ್ಲಿ ನವಖಂಡಗಳು ಅಂತ ಹೇಳ್ತಿದ್ರು. ಆದ್ರೆ ಅಧಿಕೃತವಾಗಿ ಈ 3 ಖಂಡಗಳು ಸಂಪರ್ಕದಲ್ಲಿರಲಿಲ್ಲ. ಜಲಮಾರ್ಗ ಗೊತ್ತಿರಲಿಲ್ಲ. 13ನೇ ಶತಮಾನದ ಕೊನೆ ಭಾಗದಲ್ಲಿ ಇವೆಲ್ಲ ಕಂಡು ಹಿಡಿಯಲ್ಪಟ್ಟು, ಅಂತಹ ಕಾಲದಲ್ಲಿ ಭಾರತ ದೇಶ ಅಂದ್ರೆ ಸ್ವರ್ಗದ ಎಲ್ಲ. ಅಷ್ಟೊತ್ತಿಗಾಗ್ಲೇ ಮುಸಲ್ಮಾನರ ಆಳಕ್ಕೆ ಸಣ್ಣದಾಗಿ ಶುರುವಾಗ್ತಿತ್ತು. ಒಟ್ಟಾರೆ ಇನ್ನೂ ಸಂಪತ್ತು, ವೈಭವ ಇತ್ತು ಭಾರತೀಯರಲ್ಲಿ. ಅಂತಹ ಕಾಲದಲ್ಲಿ ಪುರಾಣಗಳನ್ನೇ ಸರ್ವಸ್ವ ಅಂತ ಭಾವಿಸಿದಂಥ ಕಾಲ ಇತ್ತು. ಆವಾಗ ಬಸವಣ್ಣವರು ಒಂದು ಸಣ್ಣ ವಚನದಲ್ಲಿ ಎಷ್ಟು ಅದ್ಭುತವಾಗಿ ಒಂದೊಂದೇ ವಾಕ್ಯದಲ್ಲಿ ವಿಮರ್ಶೆ ಮಾಡ್ಬಿಡ್ತಾರೆ. ಆದಿಪುರಾಣ ಅಸುರರಿಗೆ ಮಾರಿ ಅಂದ್ರೆ ದೇವಿ ಪುರಾಣ. ಆದಿಪುರಾಣ ಅಂದ್ರೆ ದೇವಿ ಪುರಾಣ. ಅಲ್ಲಿ ಗೊತ್ತಿದೆ ನಿಮ್ಗೆಲ್ಲ, ಶುಂಭ ನಿಶುಂಭ, ಆಮೇಲಿಂದ ಮಹಿಷಾಸುರ ಅಲ್ಲ ಅವನು, ಇನ್ಯಾರೋ ಒಬ್ಬ. ಆಮೇಲೆ ಮಹಿಷಾಸುರನ ಕಲ್ಪನೆ ಬಂತು. ಮಹಿಷ ಅಂದ್ರೆ ರಾಜ ಅಂತ ಅಷ್ಟೇ ಅರ್ಥ. ಒಟ್ಟಾರೆ ಈ ರಾಕ್ಷಸರನ್ನು ಕೊಲ್ಲೋದಕ್ಕೆ ದೇವಿ ಅವತಾರ ಆಯಿತು ಅಂತ ಬರೆದ್ರು. ವಾಸ್ತವಿಕವಾಗಿ ಅದು ಆಗಿಲ್ಲ ಜಗತ್ತಿನಲ್ಲಿ. ಅಂದ್ರೆ ಇವ್ರು ಚಿತ್ರಿಸಿದ ಹಾಗೆ 4-5 ಕೈಗಳು, 1000 ಕೈಗಳು, ನಾಲ್ಗೆ ಎಲ್ಲ ಭೂಮಿಗೆಲ್ಲ ಹಾಸಿ, ಅದು ವೈಜ್ಞಾನಿಕ ಕಾಲದಲ್ಲಿ ಅಂತಲ್ಲ. ಅದು ಅಧ್ಯಾತ್ಮ ದೃಷ್ಟಿಯಿಂದ ನೋಡಿದ್ರು ಸುಳ್ಳದು. ಅಧ್ಯಾತ್ಮ ದೃಷ್ಟಿಯಿಂದ ನೋಡಿದ್ರು ಕೂಡ ಸುಳ್ಳೇನೆ. ಯಾಕಂದ್ರೆ ಅಧ್ಯಾತ್ಮ ಜೀವಿಗಳು ಯಾರೇ ಎಂತ ಪವಾಡ ಮಾಡಿದ್ದಾರೆ ಅಂದ್ರು, ಪವಾಡ ಮಾಡುವ ಶಕ್ತಿ ಬರೋ ಹೊತ್ತಿಗೆ ಅವರು ಎಲ್ಲರನ್ನೂ ಕ್ಷಮಿಸುವ ಸಾಮರ್ಥ್ಯ ಉಳ್ಳಂತವ್ರು. ಬುದ್ಧ ಆಗ್ಲಿ, ಬಸವಣ್ಣ ಆಗ್ಲಿ, ಮಹಾವೀರ ಆಗ್ಲಿ, ಯೇಸು ಕ್ರಿಸ್ತ, ಅವ್ರು ಯಾರು ಶಿಕ್ಷೆ ಕೊಟ್ಟವ್ರಲ್ಲ. ಆದ್ರೆ ಇಲ್ಲಿ ಜಗಳ ಆಡಿ ಪುರಾಣಗಳನ್ನು ವಕ್ರ ರೀತಿಯಲ್ಲಿ ಬರೆದ್ರು. ಅಂದ್ರೆ ಅದೇನು ಜನಾಂಗೀಯ ಜಗಳವೋ, ದ್ರಾವಿಡ ಆರ್ಯರ ಜಗಳವೋ, ಅಥವಾ ಬುಡಕಟ್ಟಿನ ಜನಾಂಗದ ಜಗಳವೋ, ಅದನ್ನು ವೈಭವೀಕರಿಸಿ ಅವ್ರನ್ನ ಒಂದು ಜನಾಂಗನ ಎತ್ತಬೇಕು ಅನ್ನೋ ಕಾರಣಕ್ಕಾಗಿ ಪುರಾಣಗಳ ರಚನೆ ಆದವು. ಗೊತ್ತಾಗತ್ತದು. ಅಂದ್ರೆ ಅಸುರರು ಅಂತಂದ್ರೆ ಎಲ್ಲರೂ ರಾಕ್ಷಸರೇ ಅಂತ ಅಲ್ಲ. ಅವ್ರನ್ನ ಯಾರು ಒಪ್ತಿರ್ಲಿಲ್ಲ ಅವ್ರನ್ನೆಲ್ಲ ಅಸುರರು ಅಂತ ಕರೆದು ಬಿಡ್ತಿದ್ರು. ಅಂತಹ ಕಾಲ ಇತ್ತು. ಅದರಲ್ಲೂ
ಅದು ನಡಿಲಾರದ ಘಟನೆಗಳನ್ನ ವೈಭವೀಕರಿಸಿ ಕಲ್ಪಿಸಿ ಅಥವಾ ಸಣ್ಣದಾಗಿ ನಡೆದಿದ್ರೆ ಅದನ್ನು ವೈಭವೀಕರಿಸಿ ಬರೆದಿರೋ ಪುರಾಣಗಳು. ಆದ್ರಿಂದ ಆದಿ ಪುರಾಣ ಅನ್ನುವಂಥದ್ದು ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ. ವೇದಗಳು ಬಹಳ ಚಲೋ, ಅಲ್ಲಿ ಪ್ರಕೃತಿ ಆರಾಧನೆ ಇದೆ, ದೇವ್ರೊಬ್ಬನೇ ಅಂತ ಹೇಳ್ತಾರೆ ಅಂತ ಹೇಳಿ ವೇದ ಓದಕ್ ಹೋದ್ರೆ ಅದನ್ನ ಮುಂದೆ ಬರ್ತಾ ಬರ್ತಾ ಹೋತಿಂಗೆ ಮಾರಿ ಮಾಡ್ಬಿಟ್ರು. ಅಂದ್ರೆ ಯಾಗ ಯಜ್ಞಗಳನ್ನ ಮಾಡಿ ಅಲ್ಲಿ ಹೋತ ಬಲಿ ಕೊಟ್ಟು ತಮ್ಮ ನಾಲ್ಗೆ ಚಟ ತೀರಿಸ್ಕೊಳ್ಳೋದಕ್ಕೆ ಈ ದೇವರ ಹೆಸರು, ಯಾಗ ಯಜ್ಞಗಳ ಹೆಸರು, ಸತ್ಪ್ರಾಣಿ ಕೈಲಾಸಕ್ಕೆ ಸ್ವರ್ಗಕ್ಕೆ ಹೋಗುತ್ತೆ ಅನ್ನುವಂಥ ಭ್ರಮೆಯನ್ನು ಹುಟ್ಟಿಸಿದ್ರು. ವೇದ ಪುರಾಣ ಹೋತಿಂಗೆ ಮಾರಿ, ರಾಮಪುರಾಣ ರಕ್ಕಸರಿಗೆ ಮಾರಿ. ಅದು ಬಹಳ ಅದ್ಭುತವಾದ ಚಿಂತನೆ ಬಂತು ಇವತ್ತು. ನಮ್ಮ JS ಪಾಟೀಲ್ ಹೇಳ್ತಾ ಇದ್ರು ಶಿಬಿರದಲ್ಲಿ. ಅಂದ್ರೆ ಏನು, ಪ್ರವಾದಿಗಳು ಯಾರನ್ನು ಅಪರಾಧಿಗಳನ್ನ ಅಥವಾ ಅಪರಾಧ ಮಾಡದಂಥವ್ರನ್ನ ಕ್ಷಮಿಸಿ ಅವ್ರ ಪರಿವರ್ತನೆ ಕಾರಣರಾಗ್ತಾರೆ. ಇವರು ದೇವ್ರ ಅವತಾರ ಅನ್ನಿಸ್ಕೊಂಡಂತ ರಾಮ ಲಕ್ಷ್ಮಣರು ಕಾಡಿದಂತ ಶೂರ್ಪನಕ್ಕಿಯ, ಆಕೆ ಹೆಸರು ಬೇರೆನೂ ಇರ್ಬೋದು, ವಾಸ್ತವಿಕವಾಗಿ ಶೂರ್ಪನಕ್ಕಿ ಅಲ್ಲ ಅನ್ಸುತ್ತೆ, ಬೇರೆ ಹೆಸರಿದೆ ಆಕೆದಂತ ಅನ್ಸುತ್ತೆ. ಇವರು ಶೂರ್ಪನಕ್ಕಿಂತ ಹೆಸರಿಟ್ಟಾರ ಪುರಾಣಕಾರರು. ಆಕೆ ಒತ್ತಾಯ ಮಾಡಿದ್ಲೋ ಅಥವಾ ಮಾಡಿರ್ಬೋದು, ಕೇಳಿರ್ಬೋದು ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ. ಆಕೆ ಮೂಗು ಕಿವಿ ಕುಯ್ದು ಕಳಿಸ್ತಾರಂದ್ರೆ ಎಂಥ ಅವಿವೇಕತನ ಅದು. ಅಂಥವ್ರನ್ನ ಮರ್ಯಾದಾ ಪುರುಷೋತ್ತಮರು ಅಂತ ಹೇಳಿ ಮರ್ಯಾದಾ ಪುರುಷೋತ್ತಮ ಅಂತ ಪೂಜೆ ಮಾಡೋರು ಭಾರತಕ್ಕೆ ಕಲ್ಸಿದ್ರಲ್ಲ, ಅದು ತಪ್ಪು. ಯಾರೇ ಮಾಡಿದ್ರು ತಪ್ಪದು. ಇವ್ರು ಮಾಡ್ಕೊಳಲ್ಲ ಅಂದಿದ್ರು ಏನು, ಬಾಕಿ ಏನು ಒತ್ತಾಯ ಮಾಡಿ ಅಥವಾ ಏನಾದ್ರು ಆಮೇಲೆ ಕವಿಗಳು ಆ ಥರ ಮಾಡಿರ್ಬೋದು. ಇವ್ರ ಹತ್ರ ಬಿಲ್ಲು ಬಾಣ ಇರ್ತಿತ್ತು, ಆಕೆ ಏನು ಯುದ್ಧಕ್ಕೆ ಬರೋಳಲ್ಲ, ಏನೂ ಅಲ್ಲ. ಆಕೆ ಕಿವಿ ಮೂಗು ಕೊಯ್ದು ಕಳಿಸ್ಬೇಕಾದ್ರೆ ಎಂಥ ವಿಕೃತ ಮನಸ್ಸಿತ್ತು ಅದು. ರಾಮಂದಾಗ್ಲಿ ಲಕ್ಷ್ಮಣನಾಗ್ಲಿ ಯಾರೇ ಕೊಯ್ದಿದ್ರು ತಪ್ಪು. ಅದನ್ನ ಅಂಥವ್ರನ್ನ ದೇವರು ಅಂತ ಹೇಳ್ಕೊಟ್ಟಂತ ಸಂಸ್ಕೃತಿ ಅಥವಾ ಇಡೀ ಸಂಸ್ಕೃತಿಗೆ ನಾವು ಆಪಾದನೆ ಕೊಡ್ಲಿಕ್ಕೆ ಸಿದ್ಧವಾಗಿಲ್ಲ. ಆದ್ರೆ ಎಲ್ಲಿಗೆ ತಗೊಂಡೋದ್ರಲ್ಲ ಅಂತ ರಾಮಪುರಾಣ ರಕ್ಕಸರಿಗೆ ಮಾರಿ. ಅಂದ್ರೆ ಅಲ್ಲಿ ಬರೀ ರಕ್ಕಸರ ಜಗಳ ಅವ್ರಿಗೆ ಮಾರಿ ಆಯ್ತು. ಭಾರತ ಪುರಾಣ ಗೋತ್ರಕ್ಕೆ ಮಾರಿ. ಅಲ್ಲಂತೂ ಲೆತ್ತಾಡೋದು, ಈ ಇಸ್ಪೇಟ್ ಅಂತ ಆಡ್ತಿರಲ್ಲ ನೀವು, ಅಂತ ಪಗಡೆ ಅಂತ ಹೆಸರಿಟ್ಟಾರ. ಮತ್ ಧರ್ಮರಾಜ ಅಂತ ಹೆಸರು ಕೊಟ್ಟಿದಾರ ಅವನಿಗೆ. ಅದು ಎಂಥ ಇಸ್ಪೇಟ್ ಆಡೋದ್ರಿ, ಹೆಂಡ್ತಿ ನೀಡೋದು. ಅವನ್ ಕವಿ ಸುಳ್ಳೆ ಬರೆದಿದ್ರು ಅಂತ ಕೆಟ್ಟ ಕಲ್ಪನೆ. ಅಂದ್ರೆ ಹೆಣ್ಮಕ್ಳನ್ನ ಅಡ ಇಟ್ಟು ಅಥವಾ ಗಿರುವಿ ಏನೋ ಒತ್ತೆ ಇಟ್ಟು ಆಡಬಹುದು ಆಟನ ಅನ್ನೋದನ್ನ ಸಮರ್ಥಿಸ್ತಿದಾನಲ್ಲ ಅವನು ಕವಿ. ಅದು ಸುಳ್ಳ ನಿಜವಾಗ ಗೊತ್ತಿಲ್ಲ. ಅದು ಆಮೇಲೆ ಅವನಿಗೆ ಕೆಟ್ಟದ್ದಾಯ್ತು ಕಾಡುವ. ಆದ್ರೆ ಅವನಿಗೆ ಹೆಸರಿಟ್ಟರು ಧರ್ಮರಾಜ ಅಂತ ಹೆಸರು ಇಟ್ಟಿದಿಲ್ಲಪ್ಪ. ಹೆಂಗಿದು ಗೋತ್ರಕ್ಕೆ ಮಾರಿ ಜಗಳ, ಅಣ್ಣ ತಮ್ಮಂದ್ರೆ ಜಗಳ ಆಡ್ಕೊಂಡು ಅವನು ಒಂದೇ ಒಂದು ಮನೆ ಕೊಡಲ್ಲ, 5 ಗ್ರಾಮದಾರ ಕೇಳಿದ್ರು ಕೊಡಲ್ಲ ಅಂತ ಅಂತಾನೆ. ಒಂದು ಮನೆ ಸೂಜಿ ಮನೆ ಅಷ್ಟು ಕೊಡಲ್ಲ. ಅವನು ಹೇಳಿದ ಪ್ರಕಾರ ನಡ್ಕೊಳ್ಳಿಲ್ಲ ಅವನು. ಅಂದ್ರೆ ನೀವು 12 ವರ್ಷ ವನವಾಸ ಅಜ್ಞಾತವಾಸ ಮುಗಿಸ್ಕೊಂಬಂದ್ರೆ ಅರ್ಧ ಪಾಲ್ ರಾಜ್ಯ ಕೊಡ್ಬೇಕು ಅವ್ನು. ನಿಜವಾಗಿ 5 ಗ್ರಾಮಕ್ಕೆ ಹೇಳಿದ್ರು ಕೊಡ್ಲಿಲ್ಲ. ಅಂದ್ರೆ ಅಂಥವ್ರನ್ನ ಓದಿ ಯಾವ ಆದರ್ಶ ಇಟ್ಕೋಬೇಕು. ಅದು ದುರ್ದೈವ ಅಂದ್ರೆ ಅಂಥವ್ರನ್ನು ಕೂಡ ಇವರ ಜೈನ ಕವಿಗಳು ಅನುಸರಣೆ ಮಾಡಿದ್ರಲ್ಲ, ಅದು ಬಹಳ ವಿಚಿತ್ರ. ಪಂಪ, ರನ್ನ, ಜನ್ನ ಇಂಥವನ್ನೇ ತಗೊಂಡು ಅವ್ರ ಪಾತ್ರ ಬದಲಾಯಿಸಿದ್ರು, ಆ ಮಾತು ಬೇರೆ. ಆದ್ರೆ ಅದನ್ನ ತಗೊಳ್ಳೋ ಅಗತ್ಯವೇ ಇರಲಿಲ್ಲ. ತೀರ್ಥಂಕರದ್ದು ಹೇಳಿದ್ರೆ ಸಾಕಾಗಿತ್ತು, ಅವ್ರ ಪುರಾಣಗಳು ಹೇಳಿದ್ರೆ ಸಾಕಾಗಿತ್ತು. ಆದ್ರೆ ಜನರನ್ನ ಮೆಚ್ಚಿಸ್ಬೇಕಲ್ಲ ಕವಿಗಳು, ರಾಜರನ್ನ ಮೆಚ್ಚಿಸ್ಬೇಕಲ್ಲ. ಅವ್ರಿಗಂಥ ಪರಿಸ್ಥಿತಿ ಬಂತು. ಆದ್ರೆ ಸುದೈವವಶಾತ್ ನಮ್ಮ ಶರಣರು ಆ ಥರ ಮಾಡಕ್ ಹೋಗ್ಲಿಲ್ಲ. ಸ್ಪಷ್ಟವಾಗಿ ಹೇಳಿದ್ರು, ಪುರಾಣವೆಂಬುದು ಪುಂಡರ ಗೋಷ್ಠಿ. ತಿಳ್ಕೊಳ್ರಪ್ಪ, ಏನೀಗ ಬಸವಣ್ಣವ್ರು ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಅಂತ ಹೇಳ್ತಿರಲ್ಲ, ಇದಕ್ಕಿಂತ ಇನ್ನೇನು ಹೇಳ್ಬೇಕು. ರಾಮಪುರಾಣ ರಕ್ಕಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ, ಎಲ್ಲಾ ಪುರಾಣ ಕರ್ಮಕ್ಕೆ ಮೊದಲು. ಎಲ್ಲಾ ಪುರಾಣಗಳಲ್ಲಿ ಬರೇ ಕರ್ಮ, ಹೊಡೆದಾಡೋದು ಬಡದಾಡೋದು, ಅಪಹರಿಸೋದು, ಹೆಣ್ಣಿಗಾಗಿ ಮಣ್ಣಿಗಾಗಿ ಸತ್ತವರು, ಹೊನ್ನಿಗಾಗಿ ಸತ್ತವರು, ದೇಶಕ್ಕಾಗಿ ದೇಶ ಗುರಿಯಾಗಿ ಲೈವಾಗಿ ಹೋದವು. ಇಂಥವ್ರ ಕಥೆನೇ ಬರೆದು ವೈಭವೀಕರಿಸಿ ಮತ್ತು ಅದನ್ನ ಹೇಳಿದ್ರು ಪುಣ್ಯ, ಕೇಳಿದ್ರು ಪುಣ್ಯ, ಅದು ಬರುತ್ತೆ ಇದು ಬರುತ್ತೆ ಅಂತ ಬೇರೆ ಮತ್ತೆ
ಭಾಗ್ಯಗಳನ್ನು ಬರೆದ್ರು. ಆದ್ರೆ ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಗಾದ್ರೆ ಪರಮಾತ್ಮನ ಪುರಾಣ ಅಂದ್ರೆ ಏನು? ಪುರಾಣ ಅಂದ್ರೆ ಎಂದೆಂದಿಗೂ ಪೂರ ಅಂದ್ರೆ ಹಳೆಯದು, ನವವಾಗಿ ತೋರೋದಂತ ಅವ್ರ ಅರ್ಥ ಮಾಡ್ತಾರೆ. ಆದ ಪ್ರಕಾರ ಆದ್ರೆ ಪರಮಾತ್ಮನ ಪುರಾಣ ಪ್ರತಿನಿತ್ಯ ಸೂರ್ಯೋದಯ ಪರಮಾತ್ಮನ ಪುರಾಣ, ಚಂದ್ರೋದಯ ಪರಮಾತ್ಮನ ಪುರಾಣ, ಭೂಮಿ ಬೆಳೆ ಕೊಡ್ತಿದೆಯಲ್ಲ ಪರಮಾತ್ಮನ ಪುರಾಣ, ನದಿಗಳು ಹರಿತಾ ಇದ್ದಾವೆ, ಮಳೆ ಬರ್ತಾ ಇದೆ, ಸಮುದ್ರಗಳು ಸಲಹುತ್ತಿದ್ದಾವೆ ನಮ್ಮನ್ನ, ಇದು ಪರಮಾತ್ಮನ ಪುರಾಣ. ಅದಕ್ಕೆ ಹೋಲಿಕೆ ಕೊಡ್ಲಿಕ್ಕೆ ಆಗಲ್ಲಪ್ಪ. ಆ ಪರಮಾತ್ಮನ ಪುರಾಣ ದಿನನಿತ್ಯ ನಡೀತಾ ಇದೆ ಅಂತ ಇವ್ರದೆಲ್ಲ ಆಟ ಅಷ್ಟೇ. ಅದಕ್ಕೆ ಪರಮಾತ್ಮನ ಪುರಾಣವನ್ನು ಅರ್ಥ ಮಾಡ್ಕೊಳ್ಳೋದು, ಆವಾಗ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ಳೋದು, ನಮ್ಮನ್ನ ತಿದ್ಕೊಂಡು ನಡೆಯೋದು. ಅದಕ್ಕೆ ಅವೆಲ್ಲ ಗೀತವ ಬಲ್ಲಾತ ಜಾಣನಲ್ಲ, ಮಾತು ಬಲ್ಲಾತ ಜಾಣನಲ್ಲ, ಆಮೇಲೆ ಜಾಣನು ಆತ ಜಾಣನು, ಜವನ ಬಾಯೋಳು ಬಾಲವ ಕೊಯ್ದು ಹೋದ ಆತ ಜಾಣನು, ನಮ್ಮ ಕೂಡಲ ಸಂಗನ ಶರಣರಿಗೆ ಧನವ ಸವೆಸುವಾತ. ಅಂತಹ ಜಾಣತನವನ್ನ, ಜ್ಞಾನವನ್ನ ನಮಗೆ ಶರಣರು ಕಲಿಸಿದ್ದಾರೆ. ಅದರಲ್ಲಿ ನಂದು ಗುರುಗಳು ಹೇಳಿದ ಹಾಗೆ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿ ಮಾಡಿದೆ. ಯಾಕೆಂದ್ರೆ ಅದು ಮೊದಲು ನನ್ನ ಸ್ವಾರ್ಥ ಇತ್ತು. ನನ್ನನ್ನು ನಾನು ಸರಿಪಡಿಸ್ಕೊಳಕ್ ಹೋಗಿ, ನನ್ನ ಸಾಧನೆಯನ್ನು ಮಾಡಕ್ ಹೋಗಿ ಅದು ಬೈ ಪ್ರಾಡಕ್ಟ್ ಆಗಿ ಸಿಗ್ತಿದೆಲ್ಲ ಉಪವಾಸ ಅದೆಲ್ಲ. ಆಮೇಲೆ ಅಳವಡಿಸ್ಕೋಬೇಕು ನಾವು. ಉಪವಾಸ ನಮ್ಮಲ್ಲಿಲ್ಲ, ಅದು ನಮ್ಮಲ್ಲಿಲ್ಲ, ಇದು ನಿಮ್ಮಲ್ಲಿಲ್ಲ ಅದೇ ಎಂದು ಹೇಳಬಾರ್ದು. ನಮಗೆ ನಾವು ಶರಣರು ಸಿದ್ಧ ಪುರುಷರಾಗಿದ್ರು, ನಾವೆಲ್ಲ ಸಾಧಕರು ಆಗಿಲ್ಲ. ಎಷ್ಟೋ ಜನ ಆರೋಗ್ಯವಂತರಾದ್ರೆ ಸಾಕಾಗಿದೆ. ಆರೋಗ್ಯವಂತರ ಮೊದಲಾಗಬೇಕು, ಆಮೇಲೆ ಸಾಧಕರಾಗಬೇಕು, ತ್ಯಾಗಿಗಳಾಗಬೇಕು, ಯೋಗಿಗಳಾಗಬೇಕು. ಅದು ನಮ್ಮ ಗುರಿ. ನಾವು ಅರ್ಧಕ್ಕೆ ನಿಲ್ಲಬಾರ್ದು. ಶರಣರು ಆಗ್ಬಿಟ್ವಿ ಅಂತ ಭ್ರಮೆಯಲ್ಲೂ ಬೀಳಬಾರ್ದು. ದೀಕ್ಷೆ ತಗೊಂಡ ಕ್ಷಣಕ್ಕೆ ನಾವೆಲ್ಲ ಏನೋ ಭ್ರಮೆಯಲ್ಲಿ ಬೀಳಬಾರ್ದು. ಜನ್ಮ ಇಲ್ಲ, ಕರ್ಮ ಇಲ್ಲ, ಎಲ್ಲವೂ ಇದೆ. ಆದರೆ ನಾವು ಸಾಧಿಸಿ ಅದನ್ನು ಗೆಲ್ಲಬಹುದು ಅನ್ನೋ ಮಾರ್ಗವನ್ನ ಶರಣರು ತೋರಿಸ್ಕೊಟ್ಟಿದ್ದಾರೆ. ಆ ಕರ್ಮದ ಹೆಸರಲ್ಲಿ, ಕರ್ಮ ಸಿದ್ಧಾಂತದ ಹೆಸರಲ್ಲಿ ಶೋಷಣೆ ಮಾಡಿದರೆ ನಿಮಗೂ ಒಳ್ಳೇದಲ್ಲ ಅಂತ ಹೇಳಿದ್ದಾರೆ ಶರಣರದ್ದು. ಅದನ್ನ ನಾವು ಅರ್ಥ ಮಾಡಿಕೊಂಡು ನವಪುರಾಣ, ಪರಮಾತ್ಮನ ಪುರಾಣ, ಅಥವಾ ನಮ್ಮೆಲ್ಲರ ಬದುಕಿನ ಪುರಾಣ, ನಮ್ಮೆಲ್ಲರ ಬದುಕನ್ನು ಹಸನ್ ಮಾಡ್ಕೊಂಡು ನಮ್ಮ ಅಕ್ಕಪಕ್ಕದವ್ರನ್ನ ಪ್ರೀತಿ ಮಾಡ್ಕೊಂಡು ಹೋಗ್ಬಿಟ್ರೆ ಅದು ಬಸವಣ್ಣನವರು ಒಪ್ಪುವ ಮಾರ್ಗ. ಅದು ಅಂತ ಮಾರ್ಗವನ್ನು ನಾವೆಲ್ಲ ಹಿಡಿಯೋಣ. ಆರೋಗ್ಯದ ಮೂಲಕ ನಿಮ್ಮನ್ನ ಈ ಕಡೆ ಕರ್ಕೊಂಬರೋಂಥದ್ದು ಪ್ರಯತ್ನ. ಅದನ್ನ ಗುರುಗಳು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಕಲಬುರಗಿಯಲ್ಲೇ ಬಂದಿದ್ರು, ಅವಾಗ್ಲೂ ಉಪವಾಸ ಮಾಡಿದ್ರು ಇಲ್ಲ ಗೊತ್ತಿಲ್ಲ. ಮಾಡಿದ್ರ ಕಲಬುರಗಿಯಲ್ಲಿ? ಮಾಡಿಲ್ಲ. ಆದ್ರೆ ಅವ್ರಿಗೆ ಕುತೂಹಲ ಇತ್ತು. ಆದ್ರೆ ಅವ್ರದ್ದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವ್ರ ಒಟ್ಟು ಅದು ಕಾಲ ಕೂಡಿ ಬರ್ಬೇಕು ಅಂತ ಕಾಣುತ್ತೆ. ಮೊನ್ನೆ ಬಂದ್ಮೇಲೆ ಭದ್ರವಾಗಿ ಹಿಡ್ಕೊಂಡ್ರು. ತುಂಬಾ ಚೆನ್ನಾಗಿ ಮಾಡಿದ್ರು ನೋಡ್ರಿ. 15 kg 16 kg ಕಡಿಮೆ ಮಾಡ್ಕೊಂಡ್ರು ಅಂದ್ರೆ ಅವರು ಹೊಸ ಹುಟ್ಟು ಪಡೆದಂಗೆ, ಹೊಸದಾಗಿ ಹುಟ್ಟು ಬಂದಂಗೆ ಅವ್ರು. ಅಂತ ರೀತಿನಲ್ಲಿ ಅವರು ಚೆನ್ನಾಗಿ ಮಾಡಿಕೊಂಡು ಮತ್ತೆ ಈಗ ಅವರಿಬ್ರು ಶಿಷ್ಯರನ್ನ ಕರ್ಕೊಂಡು ಬಂದಿದ್ದಾರೆ ಆಶ್ರಮ ನೋಡಿ. ಮುಂದೆ ಅವರು ಬರೋರು ಇದ್ದಾರೆ, ಮರಾಠಿ ಭಾಷಿಕರು. ಅವ್ರಿಗೆ ಮಠ ತೋರಿಸೋ ಉದ್ದೇಶಕ್ಕೆ ಗುರುಗಳು ಬಂದರು. ಅಂತ ಗುರುಗಳ ಮಾರ್ಗದರ್ಶನ ನಿಮಗೆಲ್ಲ ಸದಾ ಸಿಗ್ತಾ ಇರಲಿ. ಜೊತೆಗೆ ಅವರು ತಮ್ಮ ಅನುಭವವನ್ನು, ಬಹಳ ಕಾಂಟ್ಯಾಕ್ಟ್ಸ್ ಇದೆ ಅವರಿಗೆ. ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಒಂದು 2-3 ಊರಲ್ಲಿ ಅವರು ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡ್ತಾರೆ. ಜೊತೆ ಯುವಕರಿಗಾಗಿ ಶಿಬಿರಗಳನ್ನು ಮಾಡ್ತಾರೆ. ಅಲ್ಲಿ ಆರೋಗ್ಯದ ಪರಿಕಲ್ಪನೆ, ತಮ್ಮ ಸ್ವಾನುಭವವನ್ನು ತಿಳಿಸಿ. ಯಾಕಂದ್ರೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಇವಾಗ. ತುಂಬಾ ಸಮಸ್ಯೆ ಆಗ್ತಾ ಇದೆ. ತುಂಬಾ ಸೈಡ್ ಎಫೆಕ್ಟ್ ಆಗ್ತಾ ಇದೆ. ಡಾಕ್ಟ್ರು, ವೈದ್ಯರುಗಳು ಶೋಷಕರಾಗ್ಬಿಡ್ತಾ ಇದ್ದಾರೆ. ಅದನ್ನೆಲ್ಲ ತಪ್ಪಿಸ್ಬೇಕಾದ್ರೆ ಗುರುಗಳ ಪ್ರಯತ್ನ ಬಹಳ ಇದೆ. ಅವರು ಮಾಡ್ತಾರೆ ಖಂಡಿತ. ಅವರಿಂದ ಸಾವಿರಾರು ಜನರಿಗೆ ಆರೋಗ್ಯ ಸಿಗ್ಲಿ ಅಂತ ತಿಳ್ಕೊಂಡು ಅವ್ರು ಕೊಡ್ಲಿ ಅಂತ ಅವ್ರಲ್ಲಿ ಕೇಳ್ಕೊಂತ ಮತ್ತೊಮ್ಮೆ ಎಲ್ಲರಿಗೂ ಶರಣುಗಳನ್ನು ಸಲ್ಲಿಸಿ ನಿಮ್ಮ ಮಾತುಗಳನ್ನು ಮುಗಿಸ್ತಾರೆ.